ನಿಜವಾಗ್ಲೂ ಇದು ನನ್ನ ಮನಸ್ಸಿಂದ ಬರ್ತಾ ಇರುವಂತಹ ಮಾತುಗಳು. ಇಷ್ಟು ದಿನ ಜನ ಏನೇ ಅಂದ್ರೂ ಸರಿ, ಯಾರೇ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಸರಿ, ಯಾರೇ ಡಿಮೋಟಿವೇಟ್ ಮಾಡಿದ್ರು ಸರಿ, ನಿನ್ ಕೈಯಲ್ಲಿ ಆಗತ್ತಾ ಅದ್ ನೀನ್ ಮಾಡ್ಬಿಡ್ತೀಯ ಅಂದ್ರೂ ಸರಿ, ಇಷ್ಟು ದಿನ ಮುಂದೆ ನಿಂತು ನಾನು ಬಡವರಿಗೆ ಸಹಾಯ ಮಾಡ್ತಾ ಬಂದಿದ್ದೀನಿ ಅಂದ್ರೆ ಅದ್ರಿಗೆ ಮುಖ್ಯ ಕಾರಣ ನೀವೇ ನಾನು ಮುಂದೆ ನಿಂತು ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ. ನನ್ನ ಫಾಲೋವರ್ಸ್ 15,000 ಜನ ಫಾಲೋವರ್ಸ್ ಮುಂದೆ ನಿಂತು ನೀವು ಸಪೋರ್ಟ್ ಮಾಡಿರೋದ್ರಿಂದನೇ ಇಷ್ಟು ದಿನ ನಾವು ಯೂತ್ ಪವರ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಡಿಕಲ್ ಆಗಿರ್ಬೋದು ಮುಂದುವರ್ಸ್ಕೊಂಡು ಹೋಗ್ತಿದೀವಿ. ಇದೇ ರೀತಿ ಒಳ್ಳೇದ್ ಮಾಡೋರ್ಗೆ ಸಹಾಯ ಇರಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಈಗಿನ ಕಾಲದಲ್ಲಿ ಇಂಥ ಕೆಲಸಗಳು ಮಾಡೋರು ತುಂಬಾ ಕಡಿಮೆ ಇರ್ತಾರೆ. ಅದರಲ್ಲಿ ನಾನು ಒಬ್ಬ ಇದ್ದೀನಿ ಅನ್ನೋದು ನನಗೂ ಖುಷಿ ಆಗ್ತಿದೆ. ಸೊ ಇದೇ ರೀತಿ ನಮ್ಮನ್ನ ನೋಡ್ಕೊಂಡು ಇನ್ನೂ 4 ಜನ ಈ ತರ ಒಳ್ಳೆ ಕೆಲಸಗಳು ಮಾಡ್ಬೇಕಂತ ನಾವು ಕೂಡ ಮುಂದೆ ಬಂದು ಮಾಡ್ತಿದೀವಿ. ಆದಷ್ಟು ನಮ್ಮ ವಿಡಿಯೋಸ್ ಯಾಕೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳೋದಂದ್ರೆ, ನಮ್ಮನ್ನ ನೋಡಿ ಯಾರಾದ್ರೂ ಮಾಡ್ತಾರೆ ಅಂತ ಒಂದು ಮುಖ್ಯ ಉದ್ದೇಶದಿಂದ ನಾವು ಕೂಡ ಕೇಳ್ತಾ ಇರ್ತೀವಿ. ಆದಷ್ಟು ಒಳ್ಳೇದ್ ಮಾಡೋರ್ಗೆ, ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಈ ವಿಡಿಯೋ ಶೇರ್ ಮಾಡಿ. ಅವರು ಕೂಡ ಮುಂದೆ ನಿಂತು ಸಹಾಯ ಮಾಡ್ತಾ ಇರ್ತಾರೆ. ಖಂಡಿತ ನೀವೆಲ್ಲರೂ ಕೂಡ ಮುಂದೆ ನಿಂತು ನನ್ಗೆ ಸಹಾಯ ಮಾಡ್ತಾ ಇದ್ರೆ ಇದೇ ರೀತಿ ನಾವು ಕೂಡ ಈ ಕೆಲಸನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.